ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ದೆಹಲಿಯಿಂದ ಬಂದ ಮೇಲೆ ಗೊತ್ತಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ದೆಹಲಿಯಿಂದ ಬೆಂಗಳೂರಿಗೆ ಬರಲಿ, ತಕ್ಷಣವೇ ಗೊತ್ತಾಗುತ್ತೆ ವಿಚಾರ ಅಂತ. ಅಲ್ಲಿಗೆ ಬಹುತೇಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಖಚಿತ ಅನ್ನೋದು ಗೊತ್ತಾಗ್ತಾ ಇದೆ. ಜಾರಕಿಹೊಳಿಯವರ ಮಾತಿನ ಪ್ರಕಾರ ಮುಖ್ಯಮಂತ್ರಿ ಬಂದ ಬಳಿಕ ಭೇಟಿ ಮಾಡಿ ಚರ್ಚೆ ಮಾಡ್ತೇವೆ. ಶೀಘ್ರದಲ್ಲಿ ಬದಲಾಗುತ್ತೋ ಇಲ್ವೋ, ಬಳಿಕ ಬದಲಾಗುತ್ತೋ ತಿಳಿಸ್ತೇವೆ. ಎಸಿಸಿ ನಾಯಕರು ನಮ್ಮ ಅಭಿಪ್ರಾಯವನ್ನು ಕೇಳಿಲ್ಲ, ಅಧ್ಯಕ್ಷರಾಗುವವರು ಅಥವಾ ಅಧ್ಯಕ್ಷರಾಗುವವರ ನೀತಿ ನಿಯಮಗಳ ಬಗ್ಗೆ ಚರ್ಚೆ ಆಗಿಲ್ಲ, ಆ ಬಗ್ಗೆ ಹೈಕಮಾಂಡ್ ಕೇಳಿದರೆ ನಮ್ಮ ವಿಚಾರವನ್ನು ತಿಳಿಸ್ತೇವೆ. ಈಶ್ವರ್ ಖಂಡ್ರೆ ಸೇರಿ ಯಾರೇ ಆದರೂ ಕೂಡ ಬೆಂಬಲ ಇದ್ದೇ ಇರುತ್ತೆ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಸಾಯಂಕಾಲ ನಾಳೆಗೆ ಈ ಭೇಟಿಯಾದಾಗ ಗೊತ್ತಾಗುತ್ತೆ ಏನು ಚರ್ಚೆ ಆಗಿದೆ, ಏನು ಅವರು ಹೈಕಮಾಂಡ್ ಹೇಳಿದ್ರಿಂದ ಭೇಟಿ ಆದ್ಮೇಲೆ ಗೊತ್ತಾಗೋದು. ಭೇಟಿ ಆಗ್ತೀವಿ. ಗೊತ್ತಿಲ್ಲ ಯಾರ್ಯಾರು ಹೇಳಿದಾರೆ ಏನು ಗೊತ್ತಿಲ್ಲ ರೀ. ನಾವು ಪತ್ರಿಕೆಯಲ್ಲಿ ನೋಡಿದೆವು ಈಶ್ವರ್ ಖಂಡ್ರೆ ಅವ್ರದ್ದು ನಮ್ದಿದೆಯಾ ಅಂತ. CM ಅವ್ರು ಬಂದ್ಮೇಲೆ ಭೇಟಿ ಆಗ್ತೀನಿ, ಚರ್ಚೆ ಮಾಡ್ತೀವಿ, ಏನಾಗಿದೆ ಅಂತ ತಿಳ್ಕೊಳ್ತೀವಿ. ಇದ್ದೇ ಇರ್ತೈತೆ, ಯಾರಾದರೂ ಇದ್ದೇ ಇರ್ತೈತೆ, ಅದಕ್ಕೆ ಪ್ರಶ್ನೆ ಇಲ್ಲ. ಯಾರಾದರೂ ಸಪೋರ್ಟ್ ಇದ್ದೇ ಇರ್ತೈತೆ, ಮಾಡೇ ಮಾಡ್ತೀವಿ. ಗೊತ್ತಿಲ್ಲ ಅದೇ ಗೊತ್ತಿಲ್ಲ. ಬಂದ್ಮ್ಯಾಗ ಸಾಯಂಕಾಲ ನಾಳೆಗೆ ಭೇಟಿ ಆದಾಗ ಗೊತ್ತಾಗುತ್ತೆ ಏನು ಚರ್ಚೆ ಆಗಿದೆ, ಏನು ಅವರು ಸಚಿವ KN ರಾಜಣ್ಣ ಮೇಲೆ ಹನಿ ಟ್ರ್ಯಾಪ್ ಯತ್ನ ಪ್ರಕರಣ ಇದೆಯಲ್ಲ, ಈ ವಿಚಾರದಲ್ಲೂ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ನಾವೇ ಎಲ್ಲರಿಂದ ಎಚ್ಚರಿಕೆವಾಗಿರಬೇಕಷ್ಟೇ, ನಾವು ಎಚ್ಚರದಿಂದಿರಬೇಕು, ಇದಕ್ಕೆಲ್ಲ ಇತಿಶ್ರೀ ಹಾಡಲೇಬೇಕು. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಹಾಯ್ ಅಂದರೆ ಇನ್ಮುಂದೆ ಹಾಯ್ ಅನ್ನೋಂಗಿಲ್ಲ, ಹಾಯ್ ಅಂದರೆ ಬಾಯ್ ಬಾಯ್ ಅಂತ ಓಡಿ ಹೋಗ್ಬೇಕಷ್ಟೆ. ರಾಜಣ್ಣ ಹಾಯ್ ಎಂದವರಿಗೆ ಬಾಯ್ ಬಾಯ್ ಎಂದಿದ್ದಾರಂತೆ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಯಾರು ಶತ್ರು ಯಾರು ಮಿತ್ರರು ಗೊತ್ತಾಗೋದಿಲ್ಲ. 300 ಕಿಲೋಮೀಟರ್ ರೇಡಿಯಸ್ನಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಹೇಳಿದ್ದಾರೆ. ಸಚಿವರು ಅಷ್ಟೇ ಅಲ್ಲ, ಎಲ್ಲರೂ ಎಚ್ಚರಿಕೆಯಿಂದಿರಬೇಕು ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ರಾಜಣ್ಣ ಅವರು ಹೈಕಮಾಂಡ್ ಅವರನ್ನ ಅಥವಾ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿಲ್ಲ. ಹನಿ ಟ್ರ್ಯಾಪ್ ಬಗ್ಗೆ ಪೊಲೀಸರು ತನಿಖೆ ಮಾಡಬೇಕಲ್ಲ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ತಾರ್ಕಿಕ ಅಂತ್ಯ ತಲುಪಬೇಕು, ಇದು ಗಂಭೀರವಾದಂಥ ವಿಚಾರ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಹಾಯ್ ಅಂದರೆ ಹಾಯ್ ಅಂತಾರೆ, ಬಾಯ್ ಅಂದರೆ ಬಾಯ್ ಅಂತಾರೆ ಎನ್ನುವ ಮಾತನ್ನು ಯಾರು ಹೇಳಿದರು? ಅದೇ DK ಶಿವಕುಮಾರ್ ಹೇಳಿದರು. DK ಶಿವಕುಮಾರ್ ಮಾತಾಡಿದಂಥ ಮಾತುಗಳಿಗೆ ಉತ್ತರವಾಗಿ ವ್ಯಂಗ್ಯದ ರೂಪದಲ್ಲಿ ಸತೀಶ್ ಜಾರಕಿಹೊಳಿ ಟಕ್ಕರ್ ಕೊಟ್ಟಿದ್ದಾರೆ. ಮಾಡ್ಬೇಕು, ಪೊಲೀಸರು ಅವರೇ ಮಾಡ್ಬೇಕಲ್ಲ ತನಿಖೆಗೆ. ನಮ್ದೇ ಪಾತ್ರ ಹತ್ರ ನಮ್ದೇ ಕೊಟ್ಟಿದ್ದಾರೆ. ಒಂದು ಪತ್ರ ಕೊಟ್ಟಿದ್ದಾರೆ, ಅದ್ರ ಮ್ಯಾಗೆ ಇನಿಷಿಯಲ್ ಆಗಿ ಏನೋ ಮಾಡ್ತಿದ್ದಾರೆ ಪೊಲೀಸರು. ಇದೆ ಕೊಟ್ಟಿದ್ದಾರೆ ಒಂದು. ಅಲ್ಲ ಅಲ್ಲ, ಅವ್ರ ವಿಷಯ ಬೇರೆ, ಇವ್ರದ್ದು ಅದಕ್ಕೂ ಇವ್ರ ವಿಷಯ ಬೇರೆ ಇದೆ. ಚರ್ಚೆ ತನಿಖೆ ಮಾಡ್ತಿದ್ದಾರೆ. ಏನು ಅವರು ವರದಿ ಕೊಡ್ತಾರೆ ನೋಡೋದು ಹೋಮ್ ಮಿನಿಸ್ಟರ್ ಅವ್ರಿಗೆ. ಖಂಡಿತ ಹಾಗೆ ಆಗ್ತದೆ. ನೀವು ಹೇಳ್ದಂಗೆ ಮತ್ತೆ ಪ್ರೋತ್ಸಾಹ ಸಿಗ್ತೈತೆ ಅವ್ರಿಗೆ ಮಾಡ್ಲಿಕ್ಕೆ, ಮುಂದೆ ಬರಲಿಕ್ಕೆ. ಇದರಲ್ಲಿ ಅಂತ್ಯ ಹಾಡಬೇಕಾಗಿತ್ತು, ಅಂತ್ಯ ಮಾಡಬೇಕಾಗಿತ್ತು, ಅದು ಆಗಲಿಲ್ಲ. ಏನು ಹುಷಾರಿರ್ಬೇಕಷ್ಟೇ. ಹಾಯ್ ಅಂದ್ರೆ ಹಾಯ್ ಅನ್ನಂಗಿಲ್ಲ ಅಷ್ಟೇ, ಮತ್ತೇನು ಮಾಡೋದು? ಏನು ಮಾಡೋರು ನೀವು? ಹಾಯ್ ಅಂದ್ರೆ ಆ ಕಡೆ ಓಡಿ ಹೋಗೋದು ಅಷ್ಟೇ, ಬೇರೆ ದಾರಿಲಿ ಏನು ಮಾಡೋದು? ಹಾಯ್ ಅಂದ್ರೆ ಆ ಕಡೆ ಓಡ್ಲಿಕ್ಕೆ ಶುರು ಮಾಡಿದ್ರೆ ಹಾಯ್ ಅಂದ್ ಬಾಯ್ ಅಂದ್ ಓಡಿ ಹೋಗೋದು ಅಷ್ಟೇ ಬೆಟ್ರ್. ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಏನಲ್ಲ, ಅದ ನಾವು ಬಾಯ್ ಅಂದ್ ಹೋಗಿ ಬಿಡ್ಬೇಕಷ್ಟೇ. ಈಗ ಅವ್ರು ಹೇಳೋ ಪ್ರಕಾರ ಬಾಯ್ ಅಂತ ಹೇಳಿದಾರೆ ಅಷ್ಟೇ. ಅವರು ಹೇಳೋ ನಮ್ಮ ಜೋಡಿ ಚರ್ಚೆ ಆಗಿದ್ದು ಬಾಯ್ ಅಂತ ಹೇಳಿದ್ರು ಅಂತ ಹೇಳಿದ್ದಾರೆ. ಹಾಗೆ ಹಾಯ್ ಅಂದಿದ್ದೇನಲ್ಲ, ಹಾಯ್ ಅಂದಿದ್ದ ಅಂತ ಚರ್ಚೆ ಮಾಡಿದಾಗ ಹೇಳಿದ್ರು, ಹಾಯ್ ಅಂದಿವ್ ಅಂತ ಅಷ್ಟೇ ಹೇಳಿದ್ರು ಅವರು. ಯಾವ್ದ್ರೆ
ಈ ಹನಿ ಟ್ರ್ಯಾಪ್ ಇದೆಲ್ಲ ರಾಜಣ್ಣ ಕಂಪ್ಲೇಂಟ್ ಮಾತಾಡಿರೋದು. ಈಗ ಅವರು ರಾಜಣ್ಣ ಅವ್ರ ಮಧ್ಯೆ ಇರುವಂಥ ಕೆಲಸ ವಿಷಯ ಘಟನೆ ಅದು. ಇನ್ನು ಬೋಗಸೋ ಅದು ನಿಜನೋ ಸುಳ್ಳು ಅಂತ ಹೇಳಿಕ್ಕೆ ನಮಗಾಗೋಲ್ಲ.